ಪ್ರೇಮದಿಂದ ಪ್ರೀತಿಸಿದಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ, ಕೃತಜ್ಞತೆಗಳು ತಂದೆ. ಈ ಸಮಯವನ್ನು ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು. ಮತ್ತು ತಂದೆ, ಆದಿಕಾಂಡದ ಕೆಲವು ವಿಷಯಗಳನ್ನು ಮಾತನಾಡುವಾಗ ಪರಿಶುದ್ಧಾತ್ಮನ ಸಹಾಯವನ್ನು ಒದಗಿಸಿಕೊಡಿರಿ. ಕೇಳುವಂಥ ನಿಮ್ಮ ಮಕ್ಕಳಿಗೆ ಬೇಕಾದಂಥ ವಿವೇಕವನ್ನು, ಹೇಳುವಂಥ ನನಗೆ ಬೇಕಾದಂಥ ಜ್ಞಾನವನ್ನು ಕೊಟ್ಟು ನಮ್ಮನ್ನು ನಿಮ್ಮ ವಚನದಲ್ಲಿ ನಡೆಸಿ ಬಲಪಡಿಸಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ರಕ್ಷಕನಾದ ಕ್ರಿಸ್ತೇಸುವಿನಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಪ್ಪ ತಂದೆ, ಆಮೇಲೆ. ಎಲ್ಲ ದೇವಜನರಿಗೂ ಹೃದಯಪೂರ್ವಕವಂಥ ವಂದನೆಗಳು. ಈ ದಿನ ನಾವು ಅಬ್ರಹಾಂನ ಚರಿತ್ರೆಯನ್ನು ನೋಡಿಕೊಳ್ಳುವವರಾಗಿರೋಣ. ಪ್ರೇರೆ, ಆದಿಕಾಂಡ 25ನೇ ಅಧ್ಯಾಯ 12ನೇ ವಚನದಿಂದ ನೋಡುವಾಗ, ಇಸ್ಮಾಯೇಲನ ವಂಶಸ್ಥರನ್ನು ಕುರಿತದ್ದು. ಅಬ್ರಹಾಮನಿಗೆ ಸಾರಳ ದಾಸಿಯಾದ ಐಗುಪ್ತಳಾದ ಹಾಗರಳಲ್ಲಿ ಹುಟ್ಟಿದ ಇಸ್ಮಾಯೇಲನ ವಂಶದ ಚರಿತ್ರೆ. ಇಸ್ಮಾಯೇಲನ ಮಕ್ಕಳಿಗೂ ಇವರಿಂದ ಹುಟ್ಟಿದ ಕುಲಗಳಿಗೂ ಇರುವ ಹೆಸರುಗಳು ಯಾವೆಂದರೆ, ಮೊದಲು ಹುಟ್ಟಿದವನು ನಾಬಾಯೋತ್, ಆಮೇಲೆ ಹುಟ್ಟಿದವನು ಕೇದರ್, ಅದ್ಮಾಯೇಲ್, ಮಿಬಾ, ಮಿಷ್ಮಾ, ಧೂಮ, ಮಸ್ಸಾ, ಹದದ್, ತೇಮ, ಯಟೂರ್, ನಶೀಶ್, ಕೆದ್ಮ ಎಂಬವರೇ. ಈ ಹೆಸರುಗಳು ಊರುಗಳಲ್ಲಿಯೂ ಪಾಳೆಯಗಳಲ್ಲಿಯೂ ವಾಸಿಸುವ ಇಸ್ಮಾಯೇಲನ ಸಂತಾನದವರಿಗೆ ಇರುವವು. ಪ್ರೇರೆ, ಆ ದಿನಮಾನಗಳಲ್ಲಿ ನೋಡುವಾಗ ಅಬ್ರಹಾಮನು ಸಾರಳ ಮಾತನ್ನು ಕೇಳಿ ಒಂದು ತಪ್ಪು ಮಾಡಿದ್ದಾರೆ ಅಂತಲೇ ನಾವು ಹೇಳ್ಬೋದು ಪ್ರೇರೆ. ಯಾಕಂದರೆ ದೇವರು 12ನೇ ವಚನದಲ್ಲಿ ನಿನ್ನ ಸಂತಾನವನ್ನು ಈ ಸಾಗರದ ಪಕ್ಕ ಮರಳಿರುತ್ತಲ್ಲ, ಅದಕ್ಕಿಂತ ಹೆಚ್ಚಾದಂಥ ಮಕ್ಕಳನ್ನು, ನಕ್ಷತ್ರಗಳಷ್ಟು ಮಕ್ಕಳನ್ನು, ಈ ಉಸುಬಿನಷ್ಟು ಮಕ್ಕಳನ್ನು, ಸಂತಾನವನ್ನು ನೀನು ಕೊಡುತ್ತೇನಂತ ಹೇಳಿದಾಗಿಯೂ ಪ್ರೇರೆ ನಮಗೆಲ್ಲ ಗೊತ್ತು ವಿಷಯ. ಆ ವಾಗ್ದಾನವನ್ನು ಕೊಟ್ಟಾಗಲೂ ಸಾರಳಾದಂಥ ಹೆಂಡತಿಯ ಮಾತನ್ನು ಕೇಳಿ ಕೆಲಸದವಳಾದಂಥ ಹಾಗರಳಲ್ಲಿ ಮದುವೆ ಆಗೋದನ್ನು ನೋಡ್ತೇವೆ ಪ್ರೇರೆ. ಓಕೆನಾ? ಅಂದರೆ ದೇವರು ಹೇಳಿದಾಗಲೂ ಕೆಲವೊಂದು ಸಮಯದಲ್ಲಿ ಅಬ್ರಹಾಮನು ಕೂಡ ಸ್ವಲ್ಪ ನಂಬಿಕೆಯಲ್ಲಿ ಬಿದ್ದು ಹೋಗುವುದನ್ನು ನಾವು ನೋಡ್ತೇವೆ ಪ್ರೇರೆ. ಅಂದರೆ ಹೆಂಡತಿಯ ಮಾತನ್ನು ಕೇಳಿ ಆತ್ಮಿಕ ಜೀವಿತದಲ್ಲಿ ಬಿದ್ದು ಹೋಗುವಂಥ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲೂ ಕೂಡ ಬರಬಹುದು. ಏನು ಪ್ರೇರೆ, ಪುರುಷನಿಗೆ ಮತ್ತೊಂದು ಮದುವೆ ಆಗುವಂದರೆ ಗಂಡಸರು ರೆಡಿ ಇರ್ತಾರೆ ಪ್ರೇರೆ. ಯಾಕಂದರೆ ಹೇಳ್ದೆ ಕೇಳದೇನೆ 2 ಹೆಂಡ್ತಿರು 3 ಹೆಂಡ್ತಿರು 4 ಹೆಂಡ್ತಿರು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಇರುವಾಗ ಇನ್ನು ಹೇಳಿದ್ರೆ ಬಿಡ್ತಾರ ಬೇರೆ. ನೋಡಿ, ಒಂದು ವಿಷಯದಲ್ಲಿ ಸ್ವಲ್ಪ ಸಲುಗೆ ಕೊಟ್ಟಿದ್ದಕ್ಕೆ ಅಬ್ರಹಾಂ ಅವರು ಯಾರನ್ನ, ಹಾಗರಳನ್ನು ಮದುವೆ ಆದರು. ಓಕೆನಾ? ಆಮೇಲೆ ಮತ್ತೊಂದು ಆದಿಕಾಂಡ 25ನೇ ಅಧ್ಯಾಯದಲ್ಲಿ ಅಬ್ರಹಾಮನು ಕೆಟೋರಳೆಂಬ ಇನ್ನೊಬ್ಬ ಹೆಂಡತಿಯನ್ನು ಮದುವೆ ಮಾಡಿಕೊಂಡನು. ಟೋಟಲ್ 3 ಜನ ಹೆಂಡತಿರಾದರು. ಓಕೆನಾ? ದೇವ್ರು ಹೇಳಿದರು, ನಿನ್ನ ಸಂತಾನವನ್ನು ಈ ಸಮುದ್ರದ ಉಸುಬಿನಷ್ಟು, ಆಕಾಶದ ನಕ್ಷತ್ರದಷ್ಟು ನಾನೇನು ಮಾಡ್ತೀನಿ, ಬೆಳೆಸ್ತೇನೆ. ನಾನು ನಿನಗೆ ಹೇಳೋದೇನೆಂದರೆ, ನಿನ್ನ ನಂಬಿಕೆಯಲ್ಲಿ ದೃಢವಾಗಿರು. ದೇವರು ಒಂದು ಕಡೆ ಎಚ್ಚರಿಸ್ತಾರೆ, ನನಗೆ ಸರಿಯಾಗಿ ನಡೆದುಕೋ ಅಬ್ರಹಾಮನೇ. ಒಂದ್ಸರಿ ಎಚ್ಚರಿಸ್ತಾರೆ ಪ್ರೇರೆ, ನೀನು ನನಗೆ ಸರಿಯಾಗಿ ನಡ್ಕೋ, ದಾರಿ ತಪ್ತಾ ಇದೆಯೇನು. ಈಗ ಸರಿಯಾಗಿ ನಡೀತಾರವ್ರಿಗೆ ಸರಿಯಾಗಿ ನಡಿ ಅಂತ ಹೇಳುವಂಥ ಅವಶ್ಯಕತೆ ಇರಲ್ಲ ಪ್ರೇರೆ. ಹೌದಂತೀರಾ ಅಲ್ವಂತೀರಾ? ಸರಿಯಾಗಿ ನಡೀದೇ ಇರೋರಿಗೆ ಹೇಳೋದಕ್ಕೆ ಸಾಧ್ಯತೆ ಇರುತ್ತೆ. ದೇವರು ನನಗೆ ನಡೆದುಕೊಂಡು ನೀನು ಸರಿಯಾಗಿ
ನಡೆದಕ್ಕೂ ಅಬ್ರಹಾಮನೇ ಅಂತ ಎಚ್ಚರಿಸ್ತಾರೆ. ಯಾಕೆ? ದೇವ್ರಿಗೆ ಇಷ್ಟ ಇರಲಿಲ್ವಾ? ಇಷ್ಟ ಇರಲಿಲ್ಲ ಪ್ರೇರೆ. ಯಾಕಂದರೆ ದೇವರು ಆದಿ ಸಂಭೂತನು ಪ್ರೇರೆ. ಪ್ರಾರಂಭದಲ್ಲೇ ಅಂತ್ಯವನ್ನು ತಿಳಿಸುವಂಥ ದೇವರಿಗೆ ಮೊದಲೇ ಗೊತ್ತಿತ್ತು ಈತನ ಮೂಲಕ ಏನಾದರೂ ಸಂತಾನಗಳು ಹುಟ್ಟಿದ್ರೆ ಪ್ರಪಂಚದಲ್ಲಿ ಪಾಪದ ಕಾರ್ಯಗಳು ಜಾಸ್ತಿ ನಡೆಯುವಂಥದ್ದಾಗಿರ್ತದೆ. ಹೇಗೆ ಅಂತ ನೋಡುವಾಗ, ಒಂದು ಕಡೆ ನೋಡುವಾಗ ಹಾಗರಳಲ್ಲಿ ಕೆಲವು ಸಂತಾನಗಳು ಹುಟ್ಟು, ಓಕೆನಾ? ದೇವರು ಪ್ರೇರೆ ಯಾಕೆ ಬಿಡಲಿಲ್ಲ ಹೇಳಿ? ಆ ಒಂದು ಹಾಗರಳ ಮಗು ಇಸ್ಮಾಯಿಲನ್ನು ಬಾವಿಯ ಬಳಿಯಲ್ಲಿ ಅಳುತ್ತಿರುವಾಗ ಯಾಕೆ ಬಿಡಲಿಲ್ಲ ಗೊತ್ತಾ? ದೇವರು ಪ್ರೇರೆ ಎಷ್ಟು ಒಳ್ಳೆಯವರು, ಎಷ್ಟು ನೀತಿವಂತರು ಅಂದರೆ, ಆ ಹಾಗರಳದ್ದೇನಾದರೂ ತಪ್ಪಿತ್ತ ಪ್ರೇರೆ? ಅಬ್ರಹಾಮನಿಗೆ ಮದುವೆ ಆಗುವಂಥ ಪ್ರೇರೇಪಣೆ ಕೊಟ್ಟಿದ್ದು ಸಾರಳ, ಓಕೆನಾ? ಸಾರಳದು ತಪ್ಪಿದೆ, ಈ ಕಡೆ ಅಬ್ರಹಾಮನ ತಪ್ಪಿದೆ. ಹಾಗರಳದ್ದು ಏನು ತಪ್ಪಿದೆ? ಈ ಸ್ತ್ರೀ ಗುಲಾಮ ತಂದಳಿದ್ದಾಳೆ, ಮದುವೆ ಅಂದರೆ ಆಗುವಂಥ ಸ್ಥಿತಿ. ಅರ್ಥ ಮಾಡ್ಕೊಂಡು ನಾವು ಇಂಥ ಪರಿಸ್ಥಿತಿಲಿದ್ದಾಗ ಆ ಸ್ತ್ರೀ ಏನು ಮಾಡೋದಕ್ಕಾಗುತ್ತೆ ಪ್ರೇರೆ? ಆತಳು ಒಪ್ಪಿಕೊಂಡು ತನ್ನನ್ನು ಒಪ್ಪಿಸಿಕೊಟ್ಟಾಗ ಆತನ ಮೂಲಕ ಒಂದು ಮಗು ಇಸ್ಮಾಯಿಲ್, ಓಕೆನಾ? ಇಸ್ಮಾಯಿಲ್ ಯಾರು? ಈ ದಿನ ಮುಸಲ್ಮಾನರು ಪ್ರೇರೆ. ಇಸ್ಮಾಯಿಲ್ನಿಂದ ಹುಟ್ಟಿದಂಥ ಜನಾಂಗ ಮುಸಲ್ಮಾನ್ ಸಹೋದರರು, ಓಕೆನಾ? ಅರ್ಥ ಮಾಡ್ಕೊಳ್ಳೋಣ. ಈಗ ಕಟೋರಳಿಂದ ಹುಟ್ಟಿದಂಥವ್ರ ಸಂತಾನದವ್ರು ಯಾರಂತ ಹೇಳ್ಬೋದು? ನಮ್ಮ ಹಿಂದೂ ಬಾಂಧವರು ಅಂದ್ಕೊಳ್ಳೋಣ, ಓಕೆನಾ? ಅಥವಾ ಅದಕ್ಕಿಂತ ಮುಂಚೆ ಬಹಳ ಜನಾಂಗದವರು ಇದ್ರು ಪ್ರೇರೆ, ಓಕೆನಾ? ಈ ಹಿಂದೂ ಮುಸ್ಲಿಮು ಇದೆಲ್ಲ ಅನ್ನೋದಕ್ಕಿಂತ ಮುಂಚೆ ಇದ್ದಂಥ ಸಂತಾನಗಳು ಬಹಳ ದೊಡ್ಡದಿತ್ತು ಪ್ರೇರೆ ಆಗಿನ ಕಾಲದಲ್ಲಿ. ಇಸ್ಮಾಯಿಲಿಂದ ಹುಟ್ಟಿದಂಥ ಜನಾಂಗ. ಮತ್ತು ಕೆಟೋರಳಲ್ಲಿ ನೋಡುವಾಗ ಇನ್ನೊಬ್ಬ ಹೆಂಡತಿಯನ್ನು ಮದುವೆ ಮಾಡಿಕೊಂಡನು. ಆಕೆ ಅವನಿಗೆ ಜಿಮ್ರನ್, ಯೊಕ್ಷನ್, ಮೆದನ್, ಮಿದ್ಯೋನ್, ಇಷ್ಬಾಕ್, ಶೂಹ ಇವರನ್ನು ಹೆತ್ತಳು. ನೋಡಿ ಇಷ್ಟು ಜನ. ಆಮೇಲೆ ಯಕ್ಷನನ್ನು ಶೇಬಾ, ದದನ್ ಎಂಬಿವರನ್ನು ಪಡೆದನು. ಅಶೂರ್ಯರು, ನೆಟೋಷ್ಯರು, ಲೆಮೂವಿಯರು ದೆದಾನಿನಿಂದ ಹುಟ್ಟಿದವರು. ಗೆಫರ್, ಹನೋಕ್, ಅಬಿದ, ಎಬ್ದಲಕ್ ಎಂಬಿವರು ಮಿದ್ಯೋನನಿಂದ ಹುಟ್ಟಿದವರು. ಇವರೆಲ್ಲರೂ ಕೆಟೋರಳ ಸಂತತಿಯವರು. ಅಬ್ರಹಾಮನನ್ನು ತನಗಿದ್ದ ಆಸ್ತಿಯನ್ನೆಲ್ಲ ಈಸಾಕನಿಗೆ ಕೊಟ್ಟನು. ತನ್ನ ಉಪಪತ್ನಿಯರ ಮಕ್ಕಳಿಗೆ ಕೆಲವು ಸ್ವತ್ತುಗಳನ್ನು ದಾನ ಮಾಡಿ, ಓಕೆ, ನಾವು ನೋಡಿದ್ದೇವೆ ತಂದೆಯ ಆಸ್ತಿ ಮಕ್ಕಳಿಗೆ ದಾನ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಅಬ್ರಹಾಮನು, ಓಕೆನಾ? ಈ ಜನಾಂಗದವರು ಏನಾಗಿದ್ದಾರೆ ಅಂದರೆ, ಇವಾಗ ಮುಸಲ್ಮಾನ್ ಸಹೋದರರು ಏನಾಗಿದ್ದಾರೆ ಅಂದರೆ ಕ್ರೈಸ್ತರಿಗೆ ವಿರೋಧ ಬಗೆಯವರಾಗಿದ್ದಾರೆ. ಕ್ರೈಸ್ತರಿಗೆ ವಿರೋಧವಾಗಿ ಅನೇಕ ಒಳಸಂಚು ಮಾಡುವಂಥದ್ದು. ನೋಡಿ ಪ್ರಿಯರೇ, ದೇವರು ಹೇಳಿದಾಗಲೂ ನಾವು ಅನೇಕ ಸಾರಿ ಆ ಮಾತನ್ನು ಅಲ್ಲಗಳೆದು ನಾವು ಮುಂದೆ ಹೋಗುವಾಗ ದೊಡ್ಡ ಅನಾಹುತಗಳಾಗುತ್ತೆ ಪ್ರಿಯರೇ ನಮ್ಮ ಜೀವಿತದಲ್ಲಿ. ಯಾಕಂದರೆ ದೇವರು ಯಾಕೆ ಮಾತು ಕೊಟ್ಟಿದ್ರು? ದೇವರು ಯಾಕೆ ಮಾತು ಕೊಟ್ಟಿದ್ರು? ನನ್ನ ಮಗನು ದಾರಿ ತಪ್ಪಿ ಹೋಗಬಾರದು. ಒಂದು ವೇಳೆ ದಾರಿ ತಪ್ಪಿ ಹೋದರೆ ಆತನಿಂದ ಬರುವಂಥ ಸಂತಾನ ನಾನು ಜಗಳಾಡಿ ಕಿತ್ತಾಡಿ ಸಾಯೋದನ್ನು ನೋಡಬೇಕಾಗುತ್ತೆ. ಈ ಸಂತಾನದಿಂದ ಪ್ರೇರೆ ಇದೆಲ್ಲ ಬಂದಿದ್ದಲ್ಲ. ನಾವೆಲ್ಲ ಭೂಮಿ ಮೇಲೆ ಇರುವಂಥವ್ರು ಯಾರ ಸಂತಾನ? ನಾವು ಭೂಮಿ ಮೇಲೆ ಇದ್ದೇವೆ ಪ್ರೇರೆ. ಯಾರ ಸಂತಾನ? ಅಬ್ರಹಾಮನ ಸಂತಾನ ಪ್ರೇರೆ ಅಲ್ವಾ? ಅನೇಕ ಜನಾಂಗದ ಮಧ್ಯದಲ್ಲಿ ಯುದ್ಧ ನಡೆಯುವುದನ್ನು ನಾವು ನೋಡಿದ್ದೇವೆ ಪ್ರೇರೆ. ಅನೇಕ ಜನಾಂಗದ ಮಧ್ಯದಲ್ಲಿ ಯುದ್ಧ ನಡೆಯುವುದನ್ನು ನೋಡಿದ್ದೇವೆ ಪ್ರೇರೆ. ನೋಡುವಾಗ ರಷ್ಯಾ ಆಗಿರ್ಬೋದು, ಉಕ್ರೇನ್ ಆಗಿರ್ಬೋದು, ಅಥವಾ ಗಾಜಾ ಮಧ್ಯದಲ್ಲೇ ಆಗಿರ್ಬೋದು ಅಲ್ವಾ, ಅಥವಾ ಮುಸಲ್ಮಾನ್ ಸಹೋದರರ ಮಧ್ಯದಲ್ಲಿ ಆಗಿರ್ಬೋದು, ಇಂಡಿಯಾ ಪಾಕಿಸ್ತಾನ ಆಗಿರ್ಬೋದು. ಈಗ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಏನಾಗಿದೆ? ಗಲಾಟೆಗಳಾಗಿದೆ ಪ್ರೇಮ. ಸಾರಳ ಸಂತತಿಯಿಂದ ಬಂದಂಥ ಇಸಾಕನ ಸಂತಾನದವರೇ ಆಗಿದ್ರೆ ಈ ಜಗಳಗಳು, ಈ ಕಾದಾಟಗಳು ಇರ್ತಾ ಇಲ್ಲ ಅಂತ ಗೊತ್ತೀನಿ ಪ್ರಿಯ ಅಲ್ವಾ? ಅಂದರೆ ಮನೇಲಿ ಇರುವವರೇ ನಮ್ಮನ್ನು ತಪ್ಪಿನ ದಾರಿಯಲ್ಲಿ ನಡೆಸುವಂಥ ಪರಿಸ್ಥಿತಿಗಳಿರುತ್ತೆ. ಆಲೋಚನೆ ಮಾಡೋಣ. ಮನೇಲಿ ಇರುವಂಥವರೇ ತಪ್ಪಿನ ಮಾರ್ಗದಲ್ಲಿ ನಡೆಸುವಂಥ ಪರಿಸ್ಥಿತಿ ಇದೆ ಪ್ರೇರೆ. ಅರ್ಥ ಮಾಡ್ಕೊಳ್ಳೋಣ.
ಹೇಗೆ ಹೇಳ್ತೀರಾ ಬ್ರದರ್, ಹೇಗೆ ನಿಮ್ಗೆ ಗೊತ್ತು ಅಂತ ಅಂದರೆ, ಒಂದು ಕುಟುಂಬ ತನ್ನ ಮಕ್ಕಳಿಗೆ ದೇವರ ಸಾನ್ನಿಧ್ಯದಲ್ಲಿ ಬಿಡಬೇಕಂತ ತೀರ್ಮಾನಿಸಿದ್ರು. 2 ಮಕ್ಕಳಿದ್ರು. ಆ ಮಕ್ಕಳಿಗೆ ದೇವರ ಸೇವೆಯಲ್ಲಿ ನಾವು ನಡೆಸಬೇಕು ಅಂತ ಬೈಬಲ್ ಸ್ಟಡಿಗೆ ಬಿಟ್ಟಿದ್ರು ಪ್ರಿಯರೇ. ಸುಮಾರು 6 ತಿಂಗಳು ಸುಮ್ಮನಿದ್ರು ಪ್ರಿಯರೇ. ದೇವ್ರಿಗೆ ಒಪ್ಪಿಸ್ಕೊಟ್ಟಿದ್ದೇವೆ, ದೇವ್ರಿಗೆ ನಡೆಸಬೇಕು ಅಂತ ಧೈರ್ಯದಿಂದ ಗಟ್ಟಿ ಮನಸ್ಸು ಮಾಡ್ಕೊಂಡಿದ್ರು. ತಾಯಿ ಮಗಳು ಅಂದರೆ ಅಜ್ಜಿ ಮಗಳು ತೀರ್ಮಾನ ಮಾಡಿ ಬಿಟ್ಟಿದ್ರು. ಸ್ವಲ್ಪ ದಿನದ ನಂತರ ಆಸೆ ಜಾಸ್ತಿ ಆಯಿತು, ವಿಡಿಯೋ ಕಾಲಿಂಗಲ್ಲಿ ಮಾತಾಡೋದು ಜಾಸ್ತಿ ಆಯಿತು. ನಾವು ಮೊದಲೇ ಹೇಳಿದ್ದು, ನೀವು ಮಾತಾಡ್ಬೇಕಾದ್ರೆ ಅಪರೂಪಕ್ಕೆ ಮಾತಾಡಿ, ಹೆಚ್ಚಾಗಿ ಮಾತಾಡಿದ್ರೆ ಪ್ರೀತಿ ನಿಮ್ಮಲ್ಲೂ ಹೆಚ್ಚಾಗುತ್ತೆ, ಅವರಲ್ಲೂ ಹೆಚ್ಚಾಗುತ್ತೆ. ಅವರಲ್ಲಿ ಓದೋಕ್ಕಾಗಲ್ಲ, ನೀವಿಲ್ಲಿ ಇರೋಕ್ಕಾಗಲ್ಲ ಅಂತ ಹೇಳಿದ್ರು ಕೇಳಲಿಲ್ಲ. ಕದ್ದು ಮುಚ್ಚಿ ಫೋನ್ ಮಾಡೋದು ಹೆಚ್ಚಾಯಿತು. ಮೊಮ್ಮಕ್ಕಳಿಗೆ ಅಜ್ಜಿ ಮೇಲೆ ಪ್ರೀತಿ ಹೆಚ್ಚಾಯಿತು, ಅಜ್ಜಿಗೆ ಮೊಮ್ಮಕ್ಕಳ ಮೇಲೆ ಪ್ರೀತಿ ಹೆಚ್ಚಾಯಿತು. ಬೈಬಲ್ ಸ್ಟಡಿ ಅರ್ಧತ್ರಲ್ಲೇ ನಿಲ್ಲಿಸಿ ಇಲ್ಲಿ ಕರೆಸಿ ಸ್ಕೂಲ್ಗೆ ಜಾಯಿನ್ ಮಾಡ್ಬಿಟ್ಟಿದ್ದಾರೆ. ಈಗ ಎಂಥ ಪರಿಸ್ಥಿತಿ ಆಗಿದೆ ಅಂದರೆ, ಮೊಮ್ಮಕ್ಕಳು ಹೇಳುವಂಥ ಒಂದು ಮಾತು ಕೇಳ್ತಾ ಇಲ್ಲ. ಅವರ ಹೃದಯದಲ್ಲಿ ಒಂದು ವಚನ ಇಲ್ಲ. ಮತ್ತು ಆ ಮೊಮ್ಮಕ್ಕಳಿಗೆ ಬೇಕಾಗಿರುವಂಥ ಬಟ್ಟೆಗಳು, ಬೇಕಾಗಿರುವಂಥ ಆಹಾರ, ಕೂತ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಸುಖ ಸೌಕರ್ಯದಲ್ಲಿ ಆ ಮೊಮ್ಮಕ್ಕಳನ್ನು ಅವ್ರು ನಡೆಸ್ತಾ ಇದ್ದಾರೆ. ಈಗ ಹೇಳಿ, ಆ ಮಕ್ಕಳು ತಂದೆ ತಾಯಿಗಳಿಗೆ ಅಂದರೆ ಅಜ್ಜಿ ಮಗಳಿಗೆ ಶತ್ರುಗಳ, ಅಥವಾ ಈ ಮನೇಲಿರುವಂಥ ಈ ಅಜ್ಜಿ ಮಕ್ಕಳೇ ಆ ಮಕ್ಕಳಿಗೆ ಶತ್ರುಗಳ ಅಂತ ನೀವು ಯೋಚನೆ ಮಾಡಿ. ಯಾರ್ದು ತಪ್ಪಿದೆ ಇದರಲ್ಲಿ? ಯಾರಿಗೆ ಶತ್ರುಗಳು? ಯೇಸು ಸ್ವಾಮಿ ಒಂದು ಸಮಯದಲ್ಲಿ ಹೇಳಿದರು, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ ಅಂತ ಹೇಳಿದ್ರು. ಈಗ ಈ ಮಕ್ಕಳ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಅವರ ತಾಯಿಗೋಸ್ಕರ, ಅವರ ಅಜ್ಜಿಗೋಸ್ಕರ ಅಳುವಂಥ ಪರಿಸ್ಥಿತಿ ಆಗಿದೆ. ಯಾಕಂದರೆ ಇವರು ನರಕಕ್ಕೆ ಹೋಗುವಂಥ ಪರಿಸ್ಥಿತಿ, ಆ ಮಕ್ಕಳನ್ನು ಕೂಡ ನರಕಾಗ್ನಿಗೆ ತಳ್ಳುವಂಥ ಪರಿಸ್ಥಿತಿ ಆಗ್ಬಿಟ್ಟಿದ್ದಾರೆ. ಒಂದು ದೇವರ ಸಾನ್ನಿಧ್ಯದಿಂದ ದೂರ ಮಾಡಿದ್ರು, ಭಯಂಕರವಾದ ತಪ್ಪು. ನಾವು ಅನೇಕ ಸಾರಿ ಹೇಳ್ತಾ ಅಣ್ಣಳು ತಾಯಿ ಅದೆಲ್ಲ ಬಿಟ್ಟಿದ ತಕ್ಷಣ ದೇವ್ರ ಸನ್ನಿಧಿಗೆ ಒಪ್ಪಿಸಿದಾಗ ಮತ್ತೆ ನನ್ನ ಮಗನ ಮೇಲೆ ಮಮತೆ ಜಾಸ್ತಿ ಆಗಿದೆ ಅಂತ ಕರ್ಕೊಂಡು ಹಿಂಜಾರಿ ಬಂದಿದ್ರೆ ಅವನಂತ ಪ್ರವಾದಿ ಯಾರೂ ಆಗ್ತಾ ಇರಲಿಲ್ಲ. ನಂಬರ್ 1 ಪ್ರವಾದಿ ಆಗಿದೆ ಅಂತಕ್ಕೋಸ್ಕರ ದೇವರ ಸಾನ್ನಿಧ್ಯದಲ್ಲಿ ಬೆಳೆದ. ಅದಕ್ಕೆ ನಾವು ಹೇಳ್ದೋ, ಅಮ್ಮ ನೀವು ಪ್ರೀತಿಯನ್ನು ಸ್ವಲ್ಪ ಮುಚ್ಚಿಡಿ, ಪ್ರೀತಿಯನ್ನು ಹೆಚ್ಚಾಗಿ ತೋರ್ಸಕ್ಕೆ ಹೋಗಬೇಡಿ. ಪ್ರೀತಿ ಹೆಚ್ಚಾದರೆ ವಿಷ ಆಗುತ್ತೆ, ದೇವ್ರಿಗಿಂತ ಹೆಚ್ಚಾಗಿ ಯಾರು ಪ್ರೀತಿಸಬಾರ್ದು ಅಂತ ಎಷ್ಟೋ ಬುದ್ಧಿ ಮಾತು ಹೇಳಿದ್ರು. ಮೂಢರಾಗಿ ಮಂಕಳಾಗಿ, ನಿಜವಾಗ್ಲೂ ಬೇರೆ 2 ಸ್ತ್ರೀಯರೇ, ಅದರಲ್ಲಿ ಗಂಡಸು ಕರೆಕ್ಟಾಗಿ ರಕ್ಷಣೆ ಹೊಂದಿದವನು ಇದ್ದಿದ್ರೆ ಆ ಮನೆ ಕುಟುಂಬದಲ್ಲಿ ಆ ಮಕ್ಕಳನ್ನ ನಡೆಸ್ತಾ ಇದ್ರು ಬೇರೆ. ಓಕೆನಾ? ಈ ಸ್ತ್ರೀಯರು ಏನು ಮಾಡಿದ್ರು ಗೊತ್ತಾ? ಈ ಸ್ತ್ರೀಯರು, ಆ ಮನೆಯಲ್ಲಿ ಒಬ್ಬ ಅಳಿಯನಿದ್ದಾನೆ ಬೇರೆ. ಆ ಅಳಿಯನು ಕೆಲಸಕ್ಕೆ ಭಾನುವಾರ ದಿವಸ ಹೆಚ್ಚಾದ ಸಂಪಾದನೆ ಬರುತ್ತೆ ಅನ್ನುವಾಗ ಇವರು ಚರ್ಚಿಗೆ ತಪ್ಪಿಸಿ ಕೆಲಸಕ್ಕೆ ಕಳಿಸಿದ್ರು ಪ್ರೇರೆ. ಯಾರು? ಸ್ತ್ರೀಯರು ಎಷ್ಟು ಬಲಹೀನರು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಂಡು. ಮತ್ತು ಎಲ್ಲ ಸ್ತ್ರೀಯರಿಗೂ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೋಬೇಡಿ. ದೇವರು ಹೇಳಿದ್ದಾರೆ, ಮತ್ತೆ ನಾನೇನು ಹೇಳ್ತಾ ಇಲ್ಲಪ್ಪ, ನನ್ನ ವಚನ, ನನ್ನ ಬೈಬಲ್ ಅಲ್ಲ ಇದು. ಸ್ತ್ರೀಯರು ಎಷ್ಟು ವೀಕ್ನೆಸ್ ಅಂದರೆ, ಕೆಲವರು ಆ ಒಂದು ಅತ್ತೆನೂ ಆ ಮಗಳು ಕೂಡ ಭಾನುವಾರ ಅವ್ರಿಗೆ ಚರ್ಚ್ ಕರೆಯೋದೆ ಕೆಲಸಕ್ಕೆ ಕಳಿಸ್ತಾರೆ. ಈಗ ಆ ಮನುಷ್ಯನು ಕುಡುಕನು, ದೊಡ್ಡ ಲೋಫರ್, ಲುಚ್ಚನಾಗಿ ಈಗ ಬಿಖಾರಿ ಥರ ಅಲಿತಾ ಇದ್ದಾನೆ. ಇವರಿಂದ ಸುಮಾರು 5 ಲಕ್ಷ ರೂಪಾಯಿ ಸಾಲ, 5 ಲಕ್ಷ ರೂಪಾಯಿ ನಷ್ಟ ಪಡ್ಕೊಂಡಿದ್ದಾರೆ. ಕೇವಲ ಭಾನುವಾರ ಏನು ತುಚ್ಛವಾದದ್ದು 1,500, 1,500 ರೂಪಾಯಿ ಸಂಪಾದನೆ ಮಾಡೋದಕ್ಕೋಸ್ಕರ ಅತ್ತೆಯ ಮಾತನ್ನು, ಹೆಂಡತಿಯ ಮಾತನ್ನು ಕೇಳಿ ಹೋದಂಥ ಈ ಮನುಷ್ಯನ ಜೀವನ ಬೀದಿ ಪಾಲಾಗಿದೆ. ಇವತ್ತು ಹುಚ್ಚನಾಗಿದ್ದಾನೆ, ಲುಚ್ಚನಾಗಿದ್ದಾನೆ, ಲೋಫರ್ ಆಗಿದ್ದಾನೆ. ಕುಡಿಯೋರು ಕಂಡ್ರೆ ಸವಾಸ ಮಾಡದೇ ಇರೋನು, ಕೆಟ್ಟವ್ರ ಜೊತೆ ಸವಾಸ ಮಾಡಿದ್ರಂತ ಒಳ್ಳೆ ಮನುಷ್ಯನಾಗಿದ್ದಂಥ ಆತನು ಏನಾಗಿದ್ದಾನೆ ಅಂದರೆ, ಮನೇಲಿರುವವರೇ ಅವನ ಜೀವನವನ್ನು ಹಾಳು ಮಾಡಿದ್ರು. ಸಾರಳ ಮಾತನ್ನು ಕೇಳಿ ಅಬ್ರಹಾಮನು ದೇವರ ಮಾತನ್ನು ಕೇಳದೆ ಮತ್ತೊಂದು
ಸ್ತ್ರೀಯಲ್ಲಿ ಮಕ್ಕಳನ್ನು ಎತ್ತುವಂಥ ಪರಿಸ್ಥಿತಿ ಬರುವಾಗ ಈ ದಿನ ನಮ್ಮ ಮನೆ ಕುಟುಂಬದಲ್ಲಿ ನಮ್ಮ ಮನೆ ಕುಟುಂಬದಲ್ಲಿ ನಾನು ಹೇಳೋದೇನೆಂದರೆ, ಮತ್ತೊಂದು ಉತ್ತಮವಾದಂಥ ಉದಾಹರಣೆ ಕೊಡ್ತೀನಿ. ಕರ್ನಾಟಕದಲ್ಲಿ ದೊಡ್ಡ ಸೇವಕರು ದೊಡ್ಡ ಸೇವಕರು, ಒಳ್ಳೆಯ ಹೆಸರಿದೆ. ನಾವು ಒಂದು ದಿವಸ ಅವ್ರಿಗೆ ಬಹಿರಂಗವಾದಂಥ ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ದೇವೆ. ಬನ್ನಿ ವಾಕ್ಯವನ್ನು ಸಾರೋದಕ್ಕೆ. ಯಾಕೆಂದರೆ ನೀವು ದೊಡ್ಡವರು, ನಿಮ್ಗೆ ತಿಳಿಸ್ದೆ ನಾವೇನಾದರೂ ಮಾಡಿದ್ರೆ ಅದು ತಪ್ಪಾಗುತ್ತೆ ಅಲ್ವಾ? ಅದಕ್ಕೆ ನಿಮ್ಗೊಂದು ಮಾತನ್ನು ತಿಳಿಸ್ತಾ ಇದ್ದೀವಿ. ಬನ್ನಿ, ವಚನವನ್ನು ಸಾರಿ, ನಿಮ್ಮ ಸಾಕ್ಷಿಯನ್ನು ಹಂಚ್ಕೊಳ್ಳಿ ಫಾಸ್ಟೇ ಅಂತ ಪ್ರೀತಿಯಿಂದ ಕರೆಯುವಾಗ ಫಾಸ್ಟಮ್ಮ ಅಂತೀವಿ ನಾವು. ಸೇವಕರವರ ಮಿಸ್ಸಸ್ನ ಫಾಸ್ಟಮ್ಮ ಅಲ್ಲ, ಅವರು ಸಿಸ್ಟರ್. ಫಾಸ್ಟಮ್ಮ ಯಾವಾಗ ಆಗ್ತಾರೆ ಅಂದರೆ ಅವರು ಬೈಬಲ್ ಸ್ಟಡಿ ಮಾಡಿ ದೇವರ ವಾಕ್ಯವನ್ನು ತಿಳಿದಾದ್ಮೇಲೆ ಫಾಸ್ಟಮ್ಮ ಆಗ್ತಾರೆ. ಇಲ್ಲ ಅಂದರೆ ಆಗಲ್ಲ, ಫಾಸ್ಟಮ್ಮ ಆಗಲ್ಲ. ಆ ರೀತಿ ಕರೆಯೋದು ಅವಶ್ಯಕತೆ ಇಲ್ಲ. ಸಿಸ್ಟರ್ ಅಥವಾ ಅಮ್ಮ ಅಂತ ಕರೆಯಬಹುದು. ಫಾಸ್ಟರ್ ಅನ್ನುವಂಥ ಪದ ಆಯ್ತಲ್ಲ ನೋಡಿ, ಸೇವಕರು ಅನ್ನುವಂಥ ಪದ, ಆತನ ಸೇವೆಗೋಸ್ಕರ ನಿಂತವರು. ಓಕೆನಾ? ಓಕೆ. ಇವರು ಏನು ಮಾಡಿದ್ರು ಅಂದರೆ, ಅವ್ರು ಬರೋದಕ್ಕೆ ಸಿದ್ಧವಾಗಿದ್ದರು. ಈ ತಾಯಿ ಏನು ಮಾಡಿದ್ರು ಅಂದರೆ ಅವರನ್ನು ತಡೆದರು. ಈ ಸಮಯ BJP ಪಕ್ಷದವರ ಒಂದು ಆಳ್ವಿಕೆ ನಡೀತಾ ಇದೆ. ಈಗ ನಾವು ಹೋಗಿ ಏನಾದರೂ ವಚನವನ್ನು ಸಾರಿದ್ರೆ ನಮಗೆ ಜೀವಕ್ಕೆ ಅಪಾಯ ಆಗುವಂಥ ಪರಿಸ್ಥಿತಿ ಐತೆ ಅಂತ ಯಾರು ತಡೀತಾ ಇದ್ದಾರೆ? ಯಾರು? ಮನೆಯಲ್ಲಿರುವಂಥ ಅಮ್ಮನವರು ತಡೀತಾ ಇದ್ದಾರೆ ಸೇವಕರಿಗೆ. ಸೇವೆಗೆ ಹೋಗ್ಬಿಡ್ತಾ ಇಲ್ಲ. ಏನು ಬದುಕುವುದಾದರೂ ಕ್ರಿಸ್ತನೇ, ಸತ್ತರೆ ಲಾಭ ಅಂತ ಒಂದು ಕಾಲದಲ್ಲಿ ಉತ್ತಮವಾದಂಥ ಸೇವೆ ಮಾಡಿದಂಥ ಸೇವಕರಿಗೆ ಬೆಂಗಾವಲಾಗಿ ಇರಬೇಕಾದಂಥ ಈ ಹೆಂಡತಿಯು, ಈ ಅಮ್ಮನವರು ಏನು ಮಾಡ್ತಾ ಇದ್ದಾರೆ? ಹಿಂಜಾರಿಯುವಂಥ ಪರಿಸ್ಥಿತಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವನು, ಅದನ್ನು ಕಳೆದುಕೊಳ್ಳುವಂಥ ವಚನ ಅನೇಕ ಸಾರಿ ಸಾರಿರ್ತಾರೆ. ಈಗೇನಾಗಿದೆ? ಆ ವಾಕ್ಯಕ್ಕನುಸಾರವಾಗಿ ನಡೆಯುವಂಥ ಪರಿಸ್ಥಿತಿ ಬಂದಾಗ ಹಿಂಜರಿಯುವಂಥ ಪರಿಸ್ಥಿತಿ ಬಂದಿದೆ ಈಗ. ಅದೇ ರೀತಿ ಆದಾಮನಿಗೆ ಹಣ್ಣು ಕೊಟ್ಟು ಪಾಪ ಮಾಡಿಸಿದ್ಯಾರು? ನಮ್ಮ ಹವ್ವಳಮ್ಮ ಅಲ್ವಾ? ಪ್ರಿಯರೇ, ನಾನು ಎಲ್ಲ ಸ್ತ್ರೀಯರು ಬಲಹೀನರು ಅಂತ ಹೇಳ್ತಾ ಇಲ್ಲ, ಕೆಲವರು ಇರ್ತಾರೆ. ನಾವು ಏನು ಮಾಡಬೇಕು? ಬಹು ಜಾಗ್ರತೆಯಿಂದ, ಬಹು ಜಾಗ್ರತೆಯಿಂದ ಏನು ಮಾಡಬೇಕು ಗೊತ್ತಾ? ನಮ್ಮ ಆತ್ಮವನ್ನು ರಕ್ಷಿಸ್ಕೊಳ್ಬೇಕು. ನಮ್ಮ ಆತ್ಮ ಬಹಳ ಅಮೂಲ್ಯವಾದದ್ದು ಪ್ರಿಯರೇ. ನಮ್ಮನ್ನು ಯಾಮಾರಿಸ್ಬೇಕು, ನಮ್ಮನ್ನು ಬೀಳಿಸ್ಬೇಕು ಅಂತ ಮನೆಗಳಲ್ಲೇ ಆತನು ಶತ್ರುಗಳನ್ನು ಸಿದ್ಧ ಮಾಡ್ತಾನೆ ಮತ್ತು ಮಿತ್ರರಾಗಿರುವಂತೆ ಸಿದ್ಧ ಮಾಡಿ ನಮ್ಮ ಜೀವಿತವನ್ನು ಹಾಳು ಮಾಡುವ ಪರಿಸ್ಥಿತಿನೂ ಇರ್ತಾರೆ. ಕೆಲವರು ಸೇವಕರು ಯಥಾರ್ಥವಾಗಿ ಸೇವೆ ಮಾಡ್ತಾ ಇರ್ತಾರೆ ಪ್ರಿಯರೇ. ಈ ಜೊತೆಲಿ ಇರ್ತಾರಲ್ಲ ಹೆಂಡತಿಯರು, ಅವ್ರು ಇರಕ್ಕೆ ಬಿಡಲ್ಲ, ಯಥಾರ್ಥವಾದ ಸೇವೆ ಮಾಡಕ್ಕೆ ಬಿಡಲ್ಲ. ದಶಮ ಭಾಗವನ್ನು ಕುರಿತು ಬೋಧನೆಗಳು ಸ್ಟಾರ್ಟ್ ಮಾಡಿಸ್ತಾರೆ. ಕಾಣಿಕೆಗಳನ್ನು ಕುರಿತು ಹೆಚ್ಚಾಗಿ ಬೋಧನೆ ಮಾಡಿಸೋದು ಸ್ಟಾರ್ಟ್ ಮಾಡ್ತಾರೆ. ಯಥಾರ್ಥವಾದಂಥ ವಾಕ್ಯ ಹೇಳೋದನ್ನು ಸ್ಟಾಪ್ ಮಾಡಿಸ್ತಾರೆ. ಇದರಲ್ಲಿ ಸ್ತ್ರೀಯರನ್ನ ನೋಡಿದ್ದೀನಿ ಪ್ರಿಯರೇ, ಸುಮಾರು 3 ಜನನ ನೋಡಿದ್ದೀನಿ. ಯಥಾರ್ಥವಾದ ಸೇವೆ ಮಾಡುವಂಥ ಸೇವಕರನ್ನು ಕೂಡ ಅವ್ರನ್ನ ಸ್ವಲ್ಪ ಹಿಂಜರಿಸ್ತಾರೆ, ಯಥಾರ್ಥವಾಗಿ ಮಾಡೋಕ್ಕೆ ಬಿಡಲ್ಲ ಅವರು. ಆ ದಿನ ಅಬ್ರಹಾಮನು ದೇವರ ಮಾತಿಗೆ ಒಳಪಟ್ಟು ಇರುತ್ತಿದ್ದರೆ ಹಾಗರಳನ್ನು ಮದುವೆ ಆಗುವಂಥ ಅವಶ್ಯಕತೆ ಇರಲ್ಲ. ಹಾಗರಳ ಮೂಲಕ ಮುಸಲ್ಮಾನ್ ಸಹೋದರರು ಇಸ್ಮಾಯಿಲ್ ಸಂತಾನವು ಬರ್ತಾ ಇಲ್ಲ. ಆ ಇಸ್ಮಾಯಿಲಿನಿಂದ ಗಾಜಾ, ರಷ್ಯಾ ಇವರೆಲ್ಲ ಏನಿಲ್ಲ ಅಣ್ಣ ತಮ್ಮದಿರಾಗಿದ್ದೇವೆ. ನಾವು ಹೊಡೆದಾಡುವಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ದೇವರ ಮಕ್ಕಳೇ ಆಗಿದ್ದೇವೆ, ಅಣ್ಣ ತಮ್ಮದಿರೇ ಆಗಿದ್ದೇವೆ ನಾವು. ಆದ್ದರಿಂದ ಸೇವಕರಿಗೆ, ಸಹೋದರರಿಗೆ ಬಹಳ ಪ್ರಾಮುಖ್ಯವಾಗಿ ಹೇಳ್ತಾ ಇದ್ದೇನೆ ಪ್ರಿಯರೇ. ತಂಗಿರು, ಅಕ್ಕಂದಿರು, ತಾಯಂದಿರು ನನ್ನ ಬಗ್ಗೆ ಬೇಸರ ಮಾಡಿಕೊಂಡ್ರು ಪರವಾಗಿಲ್ಲ, ನೀವು ಕೂಡ ಜಾಗ್ರತೆ ತಗೋಬೇಕು. ಯಾಕಂದರೆ ದೇವರು ಹೇಳಿದ್ದಾರೆ, ಸ್ತ್ರೀ ಕೆಲವು ಸಾರಿ ಬಲಹೀನಳಾಗ್ತಾರೆ. ನಿಂತ್ಕೊಂಡ್ರೆ ಮಾತ್ರ ಬಲಿಷ್ಠಳು. ಆ ಥರ ಹಾಗೆ ಬಲಿಷ್ಠ ಇರಲ್ಲ ಪ್ರೇರೆ. ಕೆಲವು ಟೈಮಲ್ಲಿ ಬಲಹೀನ ಆಲೋಚನೆಗಳು ಬರುವಾಗ ನೀವು ಸ್ವಲ್ಪ ಜಾಗ್ರತೆ ಪಡಿ. ಅನೇಕ ಸಾರಿ ನೋಡಿ, ಇನ್ನೊಂದು ವಚನದಲ್ಲಿ ಹೇಳುತ್ತೆ, ಆ ಸ್ತ್ರೀಯರು ಪ್ರತಿದಿನ ವಾಕ್ಯ ಕೇಳುತ್ತಾ ಇದ್ದರೂ ಮರಳುತನದಿಂದ ಅವರು ಸೇವಕರು ಬುಟ್ಟಿಲಿ ಇರ್ತಾರಂತೆ. ಮತ್ತು ಕೆಲವರು ಸಿಸ್ಟರ್, ಸಹೋದರರು ಹೇಗಿದ್ದಾರೆ ಗೊತ್ತಾ? ಇವ್ರು ಏನು ಇಷ್ಟಪಡ್ತಾರೋ ಆ ಬೋಧನೆ ಹೇಳಬೇಕು ನಾವು. ಕೆಲವರು ಇರ್ತಾರೆ ಪ್ರೇರೆ, ಅರ್ಥ ಮಾಡ್ಕೊಳ್ಳಿ,
ಕೆಲವ್ರನ್ನ ಇಟ್ಕೋತಾರೆ, ಕೆಲವ್ರು ಸೇವಕರನ್ನ ಇವರೇ ಇಟ್ಕೋತಾರೆ. ಎಂತಕ್ಕೆ? ನೀವು ಇಂಥ ಬೋಧನೆನೇ ಹೇಳ್ಬೇಕು. ದೇವ್ರು ಹೇಳೋದು, ದೇವರ ಆತ್ಮನ ಮೂಲಕ ನಡೆಸೋ ಬೇಡ. ನನ್ನ ಕಂಟ್ರೋಲಲ್ಲಿ ದೇವರ ಆತ್ಮ ಇರೋದು. ಈ ದಿನ ಈ ವಾಕ್ಯ ಹೇಳಬೇಕು. ಇಂಥ ವಾಕ್ಯ ಹೇಳಿದ್ರೆ ಜನ ಸಂತೋಷ ಪಡ್ತಾರೆ. ಏನು ಬೇರೆ ದೇವ್ರು ಎಕಡ ಎತ್ಕೊಂಡಿರ್ತಾನೆ ಮಾತ್ರ. ಪರಲೋಕದಲ್ಲಿ ನಾವು ಹೋಗಬೇಕು ಅಂದರೆ ಮಾತ್ರ ಜಾಗ್ರತೆ ಪಡಬೇಕು. ದೇವರ ಆತ್ಮಕ್ಕೆ ಸ್ಥಳ ಕೊಡಬೇಕೇ ಹೊರತು ನಮ್ಮ ಆಲೋಚನೆಯಿಂದ ಬೋಧನೆ ಹೇಳೋದಲ್ಲ. ಇನ್ನೊಬ್ಬರ ಆಲೋಚನೆಯಿಂದ ದೇವರ ಆತ್ಮ ನಡಿಬೇಕಾ? ದೇವರ ಆತ್ಮನ ಮೂಲಕ ನೀನು ನಡಿಬೇಕಾ? ದೇವ್ರು ಹೇಳಿದ ಕೆಲಸ ನೀನು ಮಾಡಬೇಕಾ? ದೇವ್ರು ಹೇಳೋ ರೀತಿಯಲ್ಲಿ ನೀನು ಬದುಕಬೇಕಾ? ನೀನು ಹೇಳೋ ರೀತಿಯಲ್ಲಿ ದೇವ್ರು ಬದುಕಬೇಕಾ? ಅಂದರೆ ದೇವ್ರಿಗೆ ಸವಾಲ. ಈಗ ದೇವರು ಮಾತ್ರ ಇಟ್ಟಾಡ್ಸ್ಕೊಂಡು ಹೊಡಿತಾನೆ ಮಾತ್ರ ಬೇಡ ಪ್ರೇರೆ. ಇದು ಬಹಳ ಪವಿತ್ರ ಆತ್ಮನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ರೆ ಮಾತ್ರ ಇಹಪರ ಲೋಕದಲ್ಲಿ ಕ್ಷಮಾಪಣೆ ಇಲ್ಲ. ದೇವರ ಆತ್ಮ ಹೇಗೆ ನಡೆಸ್ತಾರೋ ದೇವ್ರ ಸ್ತೋತ್ರ ಅಂತ ಸುಮ್ಮನೆ ಕೇಳಬೇಕು ವಾಕ್ಯನೇ ಹೊರತು ನೀನು ಇಂಥ ವಾಕ್ಯ ಹೇಳು, ಇಂಥ ವಾಕ್ಯ ಹೇಳ್ಬೇಡ ಅನ್ನುವಂಥ ಅಧಿಕಾರ, ಅರ್ಹತೆ ಯಾರಿಗೂ ಇಲ್ಲ. ಆ ಅಧಿಕಾರ ತಗೋತೀಯ ನೀನು, ದಂಡನೆ ಮಾತ್ರ ಖಂಡಿತ. ಇದನ್ನು ಬರೆದಿಟ್ಕೊಳ್ಳಿ. ಅನೇಕರು ಸ್ತ್ರೀಯರು ಹೇಳುವಂಥ ವಾಕ್ಯಗಳನ್ನು ಒಂದು ವೇಳೆ ಹೇಳ್ತಾ ಇದ್ದೀರಾ ಸೇವಕರೇ, ದಂಡನೆ ಖಂಡಿತ ನಿಮಗೆ. ಅಪ್ಪ ಹೇಳಿದ ಮಾತನ್ನು ಮಕ್ಕಳು ಕೇಳಬೇಕು. ದೇವರ ಆತ್ಮನು ಏನು ಹೇಳ್ತಾರೋ ನೀನು ಈ ವಚನದಿಂದ ಈ ರೀತಿ ಮಾತಾಡಬೇಕು ಅಂತ ನೀನು ಮಾತಾಡ್ತಾ ನೀನು ಪ್ರೇರೇಪಣೆ ಕೊಡ್ತಾರೆ. ನಾವು ಸಿದ್ಧ ಆಗೋದು ಒಂದು ರೀತಿ ಇರುತ್ತೆ, ಅಲ್ಲಿ ದೇವ್ರು ನಡೆಸೋದು ಒಂದು ರೀತಿ ಇರುತ್ತೆ. ಬಹಳ ಅದ್ಭುತವಾಗಿ ದೇವ್ರು ನಡೆಸ್ತಾರೆ. ಅದನ್ನು ಬಿಟ್ಟು ನನಗೆ ಸ್ತ್ರೀ ಏನೋ ಹೇಳಿದ್ದಾಳೆ, ಆತಳಿಗೆ ಏನೋ ಇಷ್ಟ ಅಂತ ಅಂದ್ಕೊಂಡು ಬೋಧನೆ ಏನಾದರೂ ದೇವ್ರ ವಾಕ್ಯ ಹೇಳುವುದನ್ನು ಬಿಟ್ಟು ಕಲ್ಪನೆಗಳನ್ನು ಹೇಳಿದ್ರೆ ಖಂಡಿತ ಹೋಗೋದು ಮಾತ್ರ ಅಗ್ನಿಕುಂಡಕ್ಕೇನೆ. ಇದು ಮಾತ್ರ ಬರೆದಿಟ್ಕೊಳ್ಳಿ. ದೇವರ ಆತ್ಮನನ್ನು ನಂದಿಸಬೇಡ್ರಿ ಪ್ರೇರಣೆ. ಈ ವಚನ ಐತಲ್ಲ, ಪರಿಶುದ್ಧ ಆತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟಿರೋದು. ಈ ವಚನವನ್ನು ಬಿಟ್ಟು ಬೇರೆ ಏನೋ ಬೋಧನೆ ಹೇಳು ಅಂತ ಅಂದರೆ ಈ ವಾಕ್ಯದಲ್ಲಿರುವಂಥದ್ದನ್ನು ಒಂದನ್ನು ತೆಗೆದಾಕಬಾರ್ದು ಮತ್ತು ಒಂದನ್ನು ಸೇರಿಸಬಾರ್ದು. ಇದಕ್ಕಿಂತ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಮಾತ್ರ ಇದರಲ್ಲಿರುವಂಥ ಶಾಪವೆಲ್ಲ ಆಗ್ತೀನಿ ಅಂತ ಹೇಳೋರೆ. ಶಾಪಗ್ರಸ್ತರಾಗಬೇಕಾ, ಆಶೀರ್ವಾದಕ್ಕೆ ಪಾತ್ರರಾಗಬೇಕಾ, ನಿಮ್ಮನ್ನು ನೀವೇ ವಿಚಾರಿಸಿಕೊಂಡ್ರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡ್ರೆ ನ್ಯಾಯ ವಿಚಾರಣೆಗೆ ಗುರಿಯಾಗೋದಿಲ್ಲ ಅಂತ ದೇವರ ಆತ್ಮ ಸ್ಪಷ್ಟವಾಗಿ ಬರೆಸಿದ್ದಾರೆ. ಓಕೆನಾ? ಅಬ್ರಹಾಮನು ಸಾರಳ ಮಾತನ್ನು ಕೇಳಿ ತಪ್ಪು ಮಾಡಿದ ಹಾಗೆ ಈ ದಿನ ಬೇರೆ ಯುದ್ಧಗಳು, ಕಾದಾಟಗಳು ಬೇರೆ. ಅವರಿಂದ ಹುಟ್ಟಿದಂಥ ಸಂತಾನದಿಂದ ಎಷ್ಟೋ ಜಗಳಗಳು, ಕಾದಾಟಗಳು ನಡೀತಾ ಇದೆ ಈ ದಿನದವರೆಗೂ. ಇದುವರೆಗೂ ಸಮಾಧಾನ ಇದೆಯಾ? ಇಲ್ಲ, ಸಮಾಧಾನ ಇಲ್ಲ ಬೇರೆ. ಅದಕ್ಕೆ ದೇವರು ಆ ದಿನ ಹೇಳಿದರು, ನಂಬಿಕೆಯಿಂದ ಇರು. ಉಸುಬಿನಷ್ಟು ನಾನು, ಆಕಾಶದ ನಕ್ಷತ್ರಷ್ಟು ನನ್ನ ಮಕ್ಕಳನ್ನು ಕೊಡ್ತೀನಿ. ಕೊಟ್ರ ಇವತ್ತು ಈಗ ಅನ್ನಿಸ್ತದೆ ಸಾರಳಮ್ಮಗೆ, ಅಯ್ಯೋ ಅವತ್ತು ನಾನು ಸ್ವಲ್ಪ ನಾನು ಅವತ್ತು ಇದು ಬಿಟ್ಟಿದ್ರೆ ಆಗಾರಳು ಮದುವೆ ಮಾಡಿಸ್ತಿದ್ದೀರಿ, ಇನ್ನೂ ನನಗೆ ಎಷ್ಟೋ ದೇವ್ರ ಮೂಲಕ ಹೊಗಳಿಕೆ ಪ್ರೈಸ್ ಬರ್ತಾಯಿತ್ತಲ್ಲ ಅಂತ ಈಗ ಅನಿಸ್ತಾ ಇರ್ತದೆ. ಅಬ್ರಹಾಮನವ್ರಿಗೂ ಅಷ್ಟೇ, ಸಾರಳಿಗೂ ಅಷ್ಟೇ, ಈ ಕಡೆ ಹವ್ವಳಿಗೂ ಅಷ್ಟೇ, ಆದಮ್ಮನಿಗೆ ಹಣ್ಣು ಕೊಡದಿದ್ದಕ್ಕೆ ಅನೇಕ ಉದಾಹರಣೆಗಳು ಕೊಟ್ಟಿರ್ತೀರಿ. ಅವ್ರಿಗೆಲ್ಲ ಈಗ ಅನಿಸ್ತಾ ಇರ್ತದೆ, ಅವತ್ತು ಸ್ವಲ್ಪ ನಾವು ಯಾಮಾರ್ದು. ಪ್ಯೂರಾಗಿ ದೇವ್ರ ಮಾತನ್ನು ಹಿಂಬಾಲಿಸಿದ್ರೆ ಇವತ್ತು ಪ್ಯೂರ್ಗೆ 100% ಮಾರ್ಕ್ಸ್ ಇರೋದು. ಈ ಟೈಮಲ್ಲಿ ಅಪನಂಬಿಕಸ್ಥರಾಗಿದ್ದಕ್ಕೆ ಒಂದು 20 ಮಾರ್ಕ್ಸ್ ಲೆಸ್ ಆಗೋಯ್ತು. ಅದು ಇದು ಬಿಟ್ಟಿದ್ರೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾಯಿದ್ದೋ ಅಲ್ವಾ? ಆ ಕ್ವಶನ್ ನೆನಪು ಬರಲಿಲ್ಲ, ಪರೀಕ್ಷೆ ಬರಿಬೇಕಾದ್ರೆ ನೆನಪು ಬರಲಿಲ್ಲ, ಬೇರೆ ಟೈಮಲ್ಲಿ ನೆನಪು ಬರ್ತದೆ. ಹಾಗೆ ದೇವರು ಕೊಟ್ಟಂಥ ಮಾತನ್ನು ನೆರವೇರಿಸುವುದಕ್ಕೆ ತಡವಾದರೂ ನಂಬಿಕೆಯಿಂದ ಕಾತ್ಕೊಂಡಿರ್ಬೇಕು ಪ್ರೇರಣೆ. ಸೈತಾನನ್ ಬಹಳ ಕ್ರಿಮಿನಲ್. ದೊಡ್ಡ ದೊಡ್ಡ ಭಕ್ತರನ್ನೇ ದಾಳಿ ಮರಳಿಸಿದ್ದ ಆತನು ನಿಮ್ಮನ್ನು ಮರಳಿಸ್ತಾ ಇಲ್ವಾ? ನೋಡಿ ಬೇರೆ ಎಲ್ಲೆಲ್ಲಿ ನಾವು ದಾರಿ ಬಿಟ್ಟಿದ್ದೀವಿ, ಎಲ್ಲೆಲ್ಲಿ ದಾರಿ ತಪ್ಪೋಗಿದ್ದೀವಿ, ನಮ್ಮನ್ನು ನಾವು ವಿಚಾರಿಸ್ಕೊಳ್ಳೋಣ. ಯಾವತ್ತು ನಿಮ್ಮ ನಿರ್ಧಾರ, ನಿಮ್ಮ ಆಲೋಚನೆ ತೆಗೆದುಕೊಳ್ಳಿ, ದೇವರ ವಾಕ್ಯದ ನಿರ್ಧಾರ ತೆಗೆದುಕೊಳ್ಳಿ. ಮನೇಲಿ ಯಾರೋ ಹೇಳಿದ್ರು ಅಂದ್ಕೊಂಡು ತಪ್ಪಿನ ಮರೆದು ಅವ್ರು ಹೇಳುವಂಥ ಮಾತು ವಚನದಲ್ಲಿ ಇದೆಯಾ, ಅದ್ರ ಪ್ರಕಾರ ನಡ್ಕೊತ ಇದೆಯಾ, ನಂಬಿ ಪರವಾಗಿಲ್ಲ. ಸ್ತ್ರೀ ಆಗಿರ್ಬೋದು, ಚಿಕ್ಕ ಮಗು ಆಗಿರ್ಬೋದು ಪ್ರೇರೆ, ಚಿಕ್ಕ ಮಗು ಹೇಳಿದ್ರು, ಒಳ್ಳೇದು ಹೇಳಿದ್ರೆ ಕೇಳಿ, ದೇವರ ವಾಕ್ಯಕ್ಕನುಸಾರವಾಗಿದ್ದರೆ ಕೇಳಿ, ಖಂಡಿತ ಕೇಳಿ. ಚಿಕ್ಕ ಮಗು ಹೇಳಿದ್ರೆ ಪರವಾಗಿಲ್ಲ, ನಾಚಿಕೆನಾ ನಮಗೆ? ಚಿಕ್ಕ ಮಗು ಹೇಳ್ತಾ ಇದೆ, ನಮಗೆ ಬುದ್ಧಿ ಕಲಿಸ್ತಾ ಇದೆ ಅನ್ನೋ ನಾಚಿಕೆನಾ?
ರೋಡಲ್ಲಿ ನಡ್ಕೋ ಹೋಗ್ತಾ ಇರ್ತೀವಿ, ಮುಂದೆ ಗಲೀಜಿರುತ್ತೆ, ನಾವು ನೋಡಿರಲ್ಲ, ಚಿಕ್ಕ ಮಗು ಹೋಗ್ಬಿಟ್ಟು ಅಂಕಲ್ ಆ ಕಡೆ ಹೋಗಿ ಗಲೀಜಿದೆ, ಅಥವಾ ಮೋರಿದೆ ಆ ಕಡೆ ಹೋಗಿ ಅಂಕಲ್ ಅಂತ ಅಂದರೆ ನೀನೇ ನನಗೆ ಹೇಳೋದು, ಓಹೋ ನಾನು ಹೋಗೋದು ಹಿಂಗೆ ಅಂತ ಹೋದರೆ ಗಲೀಜ್ ಮೇಲೆ ಕಾಲಿಡಬೇಕಾಗುತ್ತೆ ಅಥವಾ ಮೋರಿ ಒಳಗೆ ಬೀಳಬೇಕಾಗುತ್ತೆ. ಅನೇಕ ಕಡೆ ಹಾಕಿರ್ತಾರೆ, ಬೋರ್ಡ್ ಹಾಕಿರ್ತಾರೆ, ಈ ದಾರಿ ಕೆಲಸಗಾರಿಕೆ ನಡೀತಾ ಇದೆ ಅಂದಾಗ ನಾವೇನು ಮಾಡಬೇಕು, ಏನು ಮಾಡಬೇಕು ಬೇರೆ, ಅಲ್ಲಿ ಎಚ್ಚರಿಕೆಯಿಂದ ಸೈಡಲ್ಲಿ ಹೋಗ್ಬೇಕು ಅಲ್ವಾ. ಎಚ್ಚರಿಕೆಯಿಂದ ಬೋರ್ಡ್ ಹಾಕಿರ್ತಾರೆ, ಸೈಡಲ್ಲಿ ಹೋಗ್ಬೇಕು. ನಾನು ಹೋಗೋದೇ ಹಿಂಗೆ ಅಂದರೆ ಅಲ್ಲಿ ಕೆಳಗಡೆ ಎಲ್ಲ ಬೇರೆ ಪಾಯ ತೆಗೆದು ರಾಡ್ಗಳು ಇಟ್ಟಿರ್ತಾರೆ, ರಾಡ್ಗಳು ಇರ್ತದೆ, ಅಲ್ಲಿ ಚುಚ್ಕೊಂಡು ಸಾಯ್ಬೇಕಾಗ್ತದೆ. ಎಲ್ಲೆಲ್ಲಿ ರಾಡ್ಗಳು ನುಗ್ಗಿ ಎಲ್ಲೆಲ್ಲಿಂದ ಬರೋದೋ ಗೊತ್ತಿಲ್ಲ ಅಲ್ವಾ. ಎಚ್ಚರಿಕೆ ಅಂತ ಆದಮೇಲೆ ಎಚ್ಚರಿಕೆಯಿಂದ ಇರಬೇಕು. ದೇವರು ಎಚ್ಚರಿಕೆ ಮಾತುಗಳನ್ನು ಬರೆಸಿರುವಾಗ ಇದು ನಮ್ಮ ಮನೇಲಿ ಹೇಳ್ತಾ ಇರುವಂಥ ಸ್ತ್ರೀ ಆಗಿರ್ಬೋದು, ಪುರುಷರಾಗಿರ್ಬೋದು, ಇದು ವಾಕ್ಯಕ್ಕನುಸಾರವಾದಂಥ ಮಾತನ್ನು ಹೇಳ್ತಾ ಇದ್ದಾಳ ಇಲ್ವಾ, ಅವ್ರ ಮಾತನ್ನು ಕೇಳಬೇಕು. ಪ್ರಾರ್ಥನೆ ಜೀವಿತದಲ್ಲಿರಲ್ಲ, ಪ್ರಾರ್ಥನೆ ಏನಂತ ಗೊತ್ತಿರಲ್ಲ, ಇನ್ನೊಬ್ಬರ ಬಗ್ಗೆ ಕನಿಕರ ಇಲ್ಲ, ಭಕ್ತಿ ಇಲ್ಲ, ಇವ್ರ ಮಾತನ್ನು ಕೇಳೋದ್ರಲ್ಲಿ ನಮಗೆ ನ್ಯಾಯ ಇರುತ್ತಾ? ಇಂಥವ್ರ ಮಾತನ್ನು ಕೇಳಿದ್ರೆ ಅದು ಸತ್ಯವಾಗಿರುತ್ತಾ? ಇವರೇ ಸುಳ್ಳಲ್ಲಿ ಬದುಕ್ತಾ ಇರ್ತಾರೆ, ಇವರೇ ಮೋಸದಲ್ಲಿರ್ತಾರೆ. ಇವ್ರ ಮಾತನ್ನು ಕೇಳಿದ್ರೆ ನಾವು ಮೋಸ ಹೋಗ್ತೀವಿ ಬೇರೆ. ಅವರ ಫಲಗಳಿಂದ ಅವರನ್ನು ತಿಳ್ಕೊಳ್ರಿ. ಇನ್ನೊಂದು ವಿಷಯ ಹೇಳ್ತೀನಿ, ಫಲಗಳಿಂದ ತಿಳ್ಕೊಳ್ಳಿ. 10 ವರ್ಷ 15 ವರ್ಷ ಆದರೂ ಮನೆ ಕುಟುಂಬದಲ್ಲಿ ಪ್ರಾರ್ಥನೆ ಜೀವಿತಾರಲ್ಲ, ಮಕ್ಳುಗಳಿಗೆ ಹಾಡಾಡಕ್ಕೆ ಬರಲ್ಲ, ಇಂಥವ್ರ ಮೇಲೆ ಸಭೆ ಕಟ್ಟಲ್ಪಡುತ್ತೆ. ಇಂಥವ್ರಿಗೆ ದೊಡ್ಡ ಹೆಡ್ ಆಗಿ ನಿಲ್ಲಿಸಿರ್ತಾರೆ. ಇವ್ರು ದೊಡ್ಡ ಹೆಡ್ಡು, ಇವ್ರ ಮೂಲಕ 4 ಜನ ಮಾತು ಕೇಳಬೇಕು ಸೇವಕರು. ದೇವರು ಸೇವೆಗೋಸ್ಕರ ಪ್ರತಿಷ್ಠಿತರಾಗಿದ್ದವರು ಈ ಸುಳ್ಳು, ಈ ಒಂದು ಕಳ್ಳ ಭಕ್ತಿಯಲ್ಲಿ ಬದುಕ್ತಾರಂತ ಈ ಮನೆ ಕುಟುಂಬದ ಮೇಲೆ ಆಧಾರಗೊಳ್ಬೇಕಾ? ಕಳ್ಳ ಭಕ್ತಿಯಲ್ಲಿ ಜೀವಿಸ್ತಾರಂತ ಈ ಮನುಷ್ಯನ ಕುಟುಂಬವನ್ನು ನಂಬಿಕೊಂಡು ಜೀವನ ಮಾಡಬೇಕಾ ಕ್ರೈಸ್ತರು? ಖಂಡಿತ ಇಲ್ಲ ಬೇರೆ. ಅವರ ಭಕ್ತಿ ಜೀವಿತ, ಅವರ ಫಲಗಳಿಂದ ಅವರನ್ನು ತಿಳ್ಕೊಳ್ಳಿ. ಪ್ರಾರ್ಥನೆಯ ಫಲ ಕೊಡ್ತಾ ಇದ್ದಾರಾ? ಅವ್ರ ಮಾತಿನಲ್ಲಿ, ಅವ್ರ ನಡೆಯಲ್ಲಿ, ಅವ್ರ ನುಡಿಯಲ್ಲಿ, ಅವ್ರ ಮನೆ ಕುಟುಂಬದಲ್ಲಿ ಭಕ್ತಿಯ ಜೀವಿತ ಇದೆಯಾ? ಭಯದಿಂದ ಬದುಕ್ತಾ ಇದ್ದಾರಾ ದೇವ್ರ ಕಂಡ್ರೆ? ಅಥವಾ ಹಣವನ್ನು ದೋಚ್ಕೊಳ್ಳೋದಕ್ಕೋಸ್ಕರ ಒಂದು ಪರಿಸ್ಥಿತಿಯಲ್ಲಿದ್ದಾರಾ? ಇದನ್ನು ಆಲೋಚನೆ ಮಾಡಿ ಒಬ್ಬನನ್ನು ನಿಲ್ಲಿಸಿ. ಯಾವನು ನಂಬಬೇಕಾದ್ರೆ ಜಾಗ್ರತೆ ಇರಬೇಕು. ಯಾರ್ಯಾರು ನಂಬೋದಲ್ಲ ಬೇರೆ, ದೇವರಿಗೋಸ್ಕರ ಬದುಕ್ತಾನೆ ಅಂತ ನೀವು ಆಲೋಚನೆ ಮಾಡಬೇಕು. ಆತನ ಆತ್ಮಿಕ ಜೀವಿತ ಹೇಗಿದೆ, ಪ್ರಾರ್ಥನೆ ಜೀವಿತ ಹೇಗಿದೆ, ಆಗ ನಾವು ಆಲೋಚನೆ ಮಾಡಬೇಕು ಆತನ ಬಗ್ಗೆ. ಏನು ವಿಚಾರಿಸಲ್ಲ ನಾವು, ಏನು ವಿಚಾರಿಸಲ್ಲ. ಬೇಡ ಪ್ರೇರೆ, ಜ್ಞಾನವಂತರಾಗೋಣ. ಅರ್ಥ ಆಯ್ತಾ? ಸ್ತ್ರೀಯರ ಮಾತನ್ನು ಕೇಳಬೇಕಲ್ಲ, ಬಹಳ ಜಾಗೃತಿಯಿಂದ ಇರಬೇಕು ನೀವು. ಒಂದು ಸೇವಕ ಅಮ್ಮನೇ ಆಗಿರ್ಬೋದು, ಫಾಸ್ಟ್ ಅಮ್ಮನೇ ಆಗಿರ್ಬೋದು, ಅವ್ರ ಮಾತು ಕೇಳಬೇಕಾದ್ರೆ ವಾಕ್ಯದಲ್ಲಿ ಇದೆಯಾ ಇಲ್ವಾ ಬಹಳ ಜಾಗೃತಿಯಿಂದ ಕೇಳಬೇಕು. ಅವರು ಕೆಲವರು ಇದ್ದಾರೆ ಪ್ರೇರೆ, ನಿಂತ್ಕೊಂಡ್ರೆ ಮಾತ್ರ ತುಂಬ ನಿಂತ್ಕೋತಾರೆ, ಬಲಿಷ್ಠವಾಗಿ ನಿಂತ್ಕೋತಾರೆ, ಯಾರು ಬಿಡಿಸಲಾಗದಂತೆ ನಿಂತ್ಕೋತಾರೆ. ಆದರೆ ಅದು ಬಹಳ ಕಡಿಮೆ ಜನ. ಸ್ತ್ರೀಯನ್ನ ಮಾತನ್ನು ಕೇಳಿ ಬಿದ್ದವರು ಅನೇಕರಿದ್ದಾರೆ, ಮೋಸ ಹೋದವರು ಅನೇಕರಿದ್ದಾರೆ, ದಾರಿ ತಪ್ಪಿದವರು ಅನೇಕರಿದ್ದಾರೆ. ಪ್ರಪಂಚವು ಈ ದಿನ ಹಾಳಾಗುತ್ತಿರೋದು ಬಹಳ ಸ್ತ್ರೀಯರಿಂದ, ಬಹಳ ಪ್ರೇರೆ, ಸ್ತ್ರೀಯರಿಂದಲೇ. ಅವರ ನಡೆ ನುಡಿ ಪರಿಶುದ್ಧತೆಯಲ್ಲಿ ಬಹಳ ಬಿದೋಗಿದ್ದಾರೆ ಪ್ರೇರೆ, ಅವ್ರ ನಡವಳಿಕೆಯಲ್ಲಿ ಬಿದೋಗಿದ್ದಾರೆ ಬಹಳ ಜನ. ಸ್ವಲ್ಪ ಜನ ಮಾತ್ರ ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸ್ತಾ ಇದ್ದಾರೆ, ಮಾನಮರ್ಯದಿಂದ ಜೀವಿಸ್ತಾ ಇದ್ದಾರೆ. ಬಹಳ ಜನ ಬಿದೋಗಿದ್ದಾರೆ ಪ್ರೇರೆ. ಓಕೆನಾ? ಆ ಬಿದ್ದವರ ಸ್ಥಾನದಲ್ಲಿ ನಾವು ಇರಬಾರ್ದು. ನಾವು ಇನ್ನೊಬ್ಬರ ಮಾತನ್ನು ಕೇಳಬೇಕಾದ್ರೆ ವಾಕ್ಯಕ್ಕನುಸಾರವಾಗಿದೆಯಾ ಆ ಮಾತನ್ನು ಕೇಳೋಣ. ವಾಕ್ಯಕ್ಕನುಸಾರವಾಗಿಲ್ವಾ, ಅವ್ರು ಎಷ್ಟು ದೊಡ್ಡ ವ್ಯಕ್ತಿ ಆದರೂ ನಮ್ಗೆ ಬೇಕಾಗಿಲ್ಲ. ದೇವರಿಗಿಂತ ದೊಡ್ಡವರು ಯಾರಿಲ್ಲ ಪ್ರೇರೆ. ಸಾರಳ ಹಾಗೆ ಇನ್ನೊಂದು ಮದುವೆ ಮಾಡ್ಕೊಂಡು ಬಹಳ ಜನ ಇರ್ತಾರೆ. ಜಾಗ್ರತೆ. ಹೆಂಡತಿಯ ಮಾತನ್ನು ಕೇಳಿ ಮಕ್ಕಳಾಗಿಲ್ಲ, ಇನ್ನೊಂದಾಗಲಿಲ್ಲ ಅಂದ್ಕೊಂಡು ಆಗೀಗ್ರೆ ಮಾತ್ರ ಜೀವನದಲ್ಲಿ ಸಮಾಧಾನ ಕಳ್ಕೊತೀರ, ನೆಮ್ಮದಿ ಕಳ್ಕೊತೀರ. ಅದು ಹಳೆ ಒಡಂಬಡಿಕೆ, ಆಗ ಆಜ್ಞೆಗಳಿರಲಿಲ್ಲ, ಅರ್ಥ ಮಾಡ್ಕೊಳ್ಳಿ. ಮೋಶೆ ಕಾಲದಿಂದ ಆಜ್ಞೆಗಳು ಪ್ರಾರಂಭವಾಯಿತು, ಅಬ್ರಹಾಮನ ಕಾಲದಲ್ಲಿ ಅಂತ ಆಜ್ಞೆಗಳಿರಲಿಲ್ಲ. ಈಗೇನಾದರೂ ಆ ರೀತಿ ಮಾಡಿದ್ರೆ ಮಾತ್ರ ಲೋಕದವ್ರು ಹೇಳ್ದಂಗೆ ಚಟ್ಟ ಕಟ್ಟಬೇಕಾಯ್ತದೆ ನಿಮ್ಮನ್ನ. ಯಾಮಾರಿ ಆದರೆ ಮಾತ್ರ ಗ್ಯಾರಂಟಿ ಹೋಗ್ತೀರಾ. ನಾನಾದರೂ ಅಷ್ಟೇ ಹೋಗ್ತೀನಿ. ಯಾಮಾರಕ್ಕೆ ಹೋಗ್ಬೇಡಿ ಪ್ರಿಯರೇ. ಜಾಗ್ರತೆ. ಹುಷಾರಾಗಿ ಜೀವನ ಮಾಡೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ನಿಮ್ಮ ಮಾತುಗಳಲ್ಲಿರುವಂಥ, ನಿಮ್ಮ ವಾಕ್ಯದಲ್ಲಿರುವಂಥ ನಿಮ್ಮ ಆಲೋಚನೆಗಳನ್ನು ಕೆಲವೊಂದು ಹೇಳಿದ್ದೀನಿ ತಂದೆ. ಸಹಾಯ ಮಾಡಿ ತಂದೆ. ಯಾರ ಮಾತನ್ನು ಅನುಸರಿಸದೆ ನಿಮ್ಮ ವಾಕ್ಯಕ್ಕನುಸಾರವಾಗಿರುವಂಥವರ ಮಾತುಗಳನ್ನೇ ಅನುಸರಿಸಂತೆ ಸಹಾಯ ಮಾಡಿ. ಮತ್ತು ಹೆಚ್ಚಾದಂಥವರು ತಂದೆ, ಸ್ತ್ರೀಯ ಮಾತನ್ನು ಕೇಳಿ ಸೇವಕರು ಕೂಡ ದಾರಿ ತಪ್ಪವರಾಗಿರ್ತಾರೆ.
ಸಭೆಯಲ್ಲಿರುವಂಥ ವಿಶ್ವಾಸಿಗಳು ಕೂಡ ದಾರಿ ತಪ್ಪಿಯವರಾಗಿರ್ತಾರೆ ತಂದೆ. ಅನೇಕರಲ್ಲಿ ಬಲಹೀನತೆ ಇದೆ ತಂದೆ, ಅವರನ್ನು ಬಲಪಡಿಸು, ಸ್ಥಿರವಾಗಿ ನಿಲ್ಲಿಸು ತಂದೆ, ಕಾಪಾಡಿರಿ ತಂದೆ. ಸ್ತ್ರೀಯರದಾಗಿರ್ಬೋದು, ಪುರುಷರದಾಗಿರ್ಬೋದು, ಮಕ್ಕಳದಾಗಿರ್ಬೋದು, ಯಾರ ಮಾತನ್ನು ಕೇಳಿದ್ರು ಆ ಮಾತಲ್ಲಿ ನಿಮ್ಮ ವಾಕ್ಯಕ್ಕನುಸಾರವಾಗಿ ಇದ್ದರೆ ಮಾತ್ರ ಕೇಳುವಂತೆ ಸಹಾಯ ಮಾಡಿ. ಇಲ್ಲದಿದ್ದರೆ ಅದನ್ನು ತಿರಸ್ಕಾರ ಮಾಡುವಂಥ ಮನಸ್ಸನ್ನು, ಸ್ಥಿರತೆಯನ್ನು ನಮಗೆ ಕೊಟ್ಟು ನಡೆಸಿ ಕಾಪಾಡಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ರಕ್ಷಕನಾದ ಕ್ರಿಸ್ತೇಸನಂದಲ್ಲಿ ಪ್ರಾರ್ಥಿಸಬೇಡಿ ಹೊಂದಿನಪ್ಪ ತಂದೆ. ಆಮೇಲೆ ಎಲ್ಲ ದೇವ ಜನರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಧನ್ಯವಾದಗಳು, ವಂದನೆಗಳು. ಥ್ಯಾಂಕ್ ಯು.